ಅಸ್ಮದ್ಗುರುಭ್ಯೋ ನಮಃ. ಅಸ್ಮತ್ಪರಮಗುರುಭ್ಯೋ ನಮಃ. ಅಸ್ಮತ್ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿಯತಿರಾಜನಾರಾಯಣ ರಾಮಾನುಜಜೀಯರ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಃ. ಶ್ರೀಯಪತಿಯಾದ ಪರಮಾತ್ಮ ಶ್ರೀರಂಗನಾಥನನ್ನ ಬರೀ 10 ಶ್ಲೋಕಗಳಲ್ಲಿ ಹೊಗಳಿದಂತಹ ತಿರುಪ್ಪಾಣಾಳ್ವಾರರಿಗೆ ತನ್ನ ದಿವ್ಯ ಸೇವೆಯನ್ನ ಕೊಡುವಂತಹ ಮನಸ್ಸು ಯಾಕೆ ಬಂತು, ಹೇಗ್ ಬಂತು ಭಗವಂತನ್ಗೆ ಅಂತ ಸಾಮಾನ್ಯ ಮನಸ್ಕರಾದ ನಮಗೆ ಅನ್ಸೋದು ಸಹಜಾನೇ ಅಲ್ವಾ. 10 ಆಳ್ವಾರರು ಭಗವಂತನ ಪರ, ವ್ಯೂಹ, ವಿಭವ, ಅಂತರ್ಯಾಮಿ ಹಾಗೂ ಅರ್ಚಾವತಾರಗಳೆಲ್ಲದರಲ್ಲೂ ಅವನ ಸೌಂದರ್ಯವನ್ನ 4000 ದಿವ್ಯ ಪ್ರಬಂಧ ಶ್ಲೋಕಗಳಲ್ಲಿ ಹಾಡಿದ್ದಾರೆ, ಹೊಗಳಿದ್ದಾರೆ. ಅದರಲ್ಲಿ ತಿರುಪ್ಪಾನಾಳ್ವಾರರು ರಂಗನಾಥನ ಸೌಂದರ್ಯದ ಬಗ್ಗೆ ಮಾತ್ರ ಕೇಂದ್ರೀಕೃತರಾಗಿ 10 ಶ್ಲೋಕಗಳನ್ನ ಹಾಡಿದ್ದಾರೆ. ಶ್ರೀಮನ್ನಾರಾಯಣನ ಸ್ವಯಂಭೂ ರೂಪವಾದ ರಂಗನಾಥನ ತಿರುಮೇನಿಯನ್ನ, ಮುಖಾರವಿಂದವನ್ನ ನೋಡ್ಬೇಕು ಅನ್ನೋದು ತಿರುಪ್ಪಾನಾಳ್ವಾರರ ಬಹಳ ಕಾಲದ ಉತ್ಸುಕತೆ ಆಗಿತ್ತು. ಆದ್ರೆ ಅದನ್ನ ಕಾರ್ಯಗತಕ್ಕೆ ತರಬೇಕಾಗಿರೋದು ಭಗವಂತನೇ ತಾನೆ, ಅದು ತನ್ನದೇ ಆದಂತಹ ಲೀಲೆಯಿಂದ. ಆ ರೀತಿಯಾದಾಗ ಆಳ್ವಾರರ ಭಕ್ತಿಯ ಪರಾಕಾಷ್ಠೆಯಿಂದ ಹೊಮ್ಮಿದಂತಹ ಹಾಡುಗಳೇ ಈ 10 ಪಾಶುರಗಳಾದಂತಹ ಅಮಲನಾದಿಪಿರಾನ್. ಕಾವೇರಿ ನದಿ ತೀರದಲ್ಲಿರೋ ಎಲ್ಲ ಕ್ಷೇತ್ರಗಳು ಪರಮ ಪವಿತ್ರವಾದಂತಹ ಕ್ಷೇತ್ರಗಳು. ಇಂತಹ ಕ್ಷೇತ್ರಗಳಲ್ಲಿ ನಿಚುಲಾಪುರಿ ಅಂದ್ರೆ ಇಂದಿನ ಉರಯೂರ್ ಕ್ಷೇತ್ರನೂ ಒಂದು. ಈ ಊರಲ್ಲಿದ್ದಂತಹ ಧರ್ಮವರ್ಮ ಅನ್ನೋ ಒಬ್ಬನ ಮಗಳಾಗಿ ನೀಳಾದೇವಿ ಸ್ವರೂಪಳಾದಂತಹ ಉರಯೂರ್ ನಾಚಿಯಾರ್ ಅವತರಿಸ್ತಾಳೆ. ಇವಳು ಯಾವಾಗ್ಲೂ ರಂಗನಾಥನನ್ನೇ ನೆನೆಸ್ತಾ ಇದ್ಲು. ಹಾಗಾಗಿ ಧರ್ಮವರ್ಮ ರಂಗನಾಥನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಈ ಉರಯೂರಲ್ಲಿ ಇಂದಿಗೂ ಸಹ ಕಮಲವಲ್ಲಿ ತಾಯಾರ್ಗೆ ಎಲ್ಲ ಮರ್ಯಾದೆಗಳ ಆದ ಮೇಲೇನೆ ಅಳಹಿಯ ಮನವಾಳನಿಗೆ ಎಲ್ಲ ಮರ್ಯಾದೆಗಳು, ಸೇವೆಗಳು ಸಲ್ಲತ್ತೆ. ಇಂತಹ ಮಹಾಲಕ್ಷ್ಮಿಯ ಮಹಿಮೆಯುಳ್ಳಂತಹ ಉರಯೂರಿನಲ್ಲಿ ಭಗವಂತನಿಂದಾನೇ ಅನುಗ್ರಹೀತವಾದಂತಹ ಶ್ರೀವತ್ಸ ಚಿಹ್ನೆ, ಇದರ ಅಂಶಜರಾಗಿ ತಿರುಪ್ಪಾಣಾಳ್ವಾರರು ಅವತರಿಸಿದ್ರು. ಭಗವಂತನ ವಕ್ಷಸ್ಥಳದಲ್ಲಿರೋ ಈ ಶ್ರೀವತ್ಸ ಚಿಹ್ನೆ ಏನನ್ನ ಸೂಚಿಸತ್ತೆ ಅಂದ್ರೆ ನಿಷ್ಕಳಂಕ, ನಿರ್ದೋಷಯುಕ್ತವಾದಂತಹ ಗುಣವನ್ನ ತೋರ್ಸತ್ತೆ. ಗರುಡ ವಾಹನ ಪಂಡಿತರು ದಿವ್ಯಸೂರಿ ಚರಿತಂನಲ್ಲಿ ಇದಕ್ಕೆ ಹೇಳಿದ್ದಾರೆ, ಜಾಯಮಾನಂ ಹಿ ಪುರುಷಂ ಯಂ ಪಚ್ಯೇ ಮಧುಸೂದನಃ ಸಾತ್ವಿಕಃ ಸತು ವಿಜ್ಞೇಯಸ್ಸು ವೈ ಮೋಕ್ಷಾರ್ಥ ಚಿಂತಕಃ. ಅಂದ್ರೆ ಭಗವಂತ ಮಧುಸೂದನನಾದ ಶ್ರೀಮನ್ನಾರಾಯಣ ಒಬ್ಬ ಜೀವಾತ್ಮನಿಗೆ ಅವನ ಜನನ ಕಾಲದಲ್ಲಿ ಅನುಗ್ರಹ ಮಾಡಿದ್ದೇ ಆದ್ರೆ ಅಂತಹ ಜೀವಾತ್ಮನಿಗೆ ಮೋಕ್ಷದ ಕಡೆಗೆ ಗಮನ ಎಲ್ಲ ಜೀವಮಾನ ಇಡೀ ಇರತ್ತೆ ಅಂತ. ಆದ್ರಿಂದ ನಿತ್ಯ ಸೂರಿಯೊಬ್ರು ಭಗವಂತನ ರೂಪಾತಿಶಯಗಳನ್ನ ಹಾಡೋದಕ್ಕೆ ಅಂತಾನೇ ಅವತರಿಸಿದ್ರು ಅನ್ನೋದು ತಿರುಪ್ಪಾಣಾಳ್ವಾರರ ಮಹಿಮೆಯಾಗಿದೆ. ಇಂತಹ ಗುಣಗಳುಳ್ಳಂತಹ ತಿರುಪ್ಪಾಣಾಳ್ವಾರರು ಕಾರ್ತಿಕ ಮಾಸದ ರೋಹಿಣಿ ನಕ್ಷತ್ರದ ದಿವಸ ನಾರದ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರರಾದ ಪಾಣರ್ ಅಂದ್ರೆ ಒಂದು ಏಕತಂತಿ ವಾದನವನ್ನ ಹಿಡಿದು ಹಾಡುವವರ ಒಂದು ಗುಂಪಿನಲ್ಲಿ, ಒಂದು ಬೀದಿಯಲ್ಲಿ ಹುಲ್ಲಿನ ಮೆದೆ ಮಧ್ಯದಲ್ಲಿ ಅವತರಿಸಿದ್ರು.
ಅಯೋನಿಜರು. ಆದ್ರಿಂದಾನೇ ಅವರಿಗೆ ತಿರುಪ್ಪಾಣಾಳ್ವಾರ್ ಅನ್ನುವಂತಹ ಹೆಸರು. ತಮ್ಮ ವರ್ಣಾಶ್ರಮವ ಧರ್ಮವನ್ನ ಯಾವತ್ತೂ ಮೀರದೆ ಆಳ್ವಾರು ಕಾವೇರಿ ನದಿ ದಕ್ಷಿಣಕ್ಕೆ ದಡದಲ್ಲಿ ನಿಂತ್ಕೊಂಡು ರಂಗನಾಥನ ಕಡೆಗೆ ಮುಖ ಮಾಡಿ ಅವನ ಗುಣಗಾನನೇ ಮಾಡ್ತಾ ಇದ್ರು. ಹೀಗೆ ಪಾಣಾಳ್ವಾರರು ಕಾವೇರಿ ತೀರದಲ್ಲಿ ಒಂದು ಬಂಡೆ ಮೇಲೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಒಂದ್ ದಿವಸ ತಲ್ಲೀನರಾಗಿರ್ತಾರೆ. ಆಗ ಲೋಕಸಾರಂಗ ಮುನಿಗಳು ಭಗವಂತನ ಕೈಂಕರ್ಯಕ್ಕೆ ಅಂತ ತೀರ್ಥ ತಗೊಂಡು ಹೋಗೋಕ್ಕೆ ಅಲ್ಲಿಗೆ ಬರ್ತಾರೆ. ಆಳ್ವಾರಿಗೆ ಸ್ವಲ್ಪ ಆ ಕಡೆ ಹೋಗು ಅಂತ ಹೇಳ್ತಾರೆ. ಆದರೆ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿದ್ದಂತಹ ಆಳ್ವಾರಿಗೆ ಅದು ಕೇಳೋದಿಲ್ಲ. ಆಗ ಲೋಕಸಾರಂಗರು ಅಲ್ಲೇ ಇದ್ದಂತಹ ಒಂದು ಚಿಕ್ಕ ಕಲ್ಲನ್ನ ತಗೊಂಡು ಅವರಿದ್ದ ಕಡೆಗೆ ಎಸಿತಾರೆ. ಆದ್ರೆ ಅದು ಆಳ್ವಾರ ಹಣೆಗೆ ತಗಲಿ ರಕ್ತ ಬರೋಕೆ ಶುರುವಾಗ್ಬಿಡತ್ತೆ. ಇದೆಲ್ಲ ನಡೆಸಿದ್ದು ಭಗವಂತನೇ. ಯಾಕೆ ಅಂದ್ರೆ ನಿರ್ಮಲ ಹೃದಯರಾದಂತಹ ಆಳ್ವಾರರು ಶ್ರೀರಂಗದ ಮಣ್ಣನ್ನ ತುಳಿದೇನೆ ರಂಗನಾಥನನ್ನ ಗುಣಗಾನ ಮಾಡ್ತಿದ್ರು. ಆದ್ರೆ ಭಗವಂತ ಇಂತಹ ಸಾಧು ಸಂಪನ್ನರನ್ನ ತನ್ನ ಹತ್ರ ಕರೆಸ್ಕೊಳ್ದೆ ಇರ್ತಾನ. ಹಾಗಾಗಿ ಲೋಕಸಾರಂಗರಿಂದ ಅವರನ್ನ ಒಂದು ದಾಳದ ರೀತಿ ಉಪಯೋಗಿಸ್ಕೊಂಡು ಇಂತಹ ಒಂದು ಚಮತ್ಕಾರವನ್ನ ಮಾಡಿಸಿದಾನೆ. ಈಗ ಪಾಣಾಳ್ವಾರರಿಗೆ ಎಚ್ಚರ ಆಗ್ಬಿಡತ್ತೆ. ಅಯ್ಯೋ, ಇದೇನು ನಾ ಹೀಗ್ ಮಾಡ್ಬಿಟ್ಟೆ, ಭಗವಂತನ ಕೈಂಕರ್ಯಕ್ಕೆ ನನ್ನಿಂದ ಅಡಚಣೆ ಆಗೋಯ್ತಲ್ಲ ಅಂತ ಆ ನದಿ ತೀರದಿಂದ ಹೊರಟು ಉರಿಯೋರ್ಗೆ ಬಂದ್ಬಿಡ್ತಾರೆ. ಈ ಕಡೆ ದೇವರ ಕೈಂಕರ್ಯಕ್ಕೆ ನೀರನ್ನ ತಗೊಂಡು ಛತ್ರಿ, ಚಾಮರ, ಬಿರುದು, ಬಾವಲಿಗಳ ಜೊತೆ ಲೋಕಸಾರಂಗ ಮುನಿಗಳು ಬರೋವಷ್ಟರಲ್ಲಿ ಭಗವಂತನಿಗೆ ರಂಗನಾಯಕಿ ಒಂದ್ ಮಾತು ಕೇಳ್ತಾಳೆ. ಇದೇನಿದು ಭಗವಂತ, ನಿನ್ನ ಪರಮ ಭಕ್ತರಿಗೆ ಇಂತಹ ಒಂದು ಅವಮಾನ ಅವಘಡ ಸರಿನಾ ಅಂತ. ಅಷ್ಟೇ, ಆ ಕ್ಷಣದಲ್ಲಿ ಭಗವಂತ ತನ್ನ ಶ್ರೀವತ್ಸಾಂಕದಲ್ಲಿ ಕೈ ಇಟ್ಟು ಕಣ್ಮುಚ್ಕೊಳ್ತಾನೆ. ಅದೇ ಸಮಯಕ್ಕೆ ಲೋಕಸಾರಂಗ ಮುನಿಗಳು ಬರ್ತಾರೆ. ಗರ್ಭಗೃಹದ ಬಾಗಿಲು ಮುಚ್ಕೊಂಡ್ಬಿಡತ್ತೆ. ಲೋಕಸಾರಂಗ ಮುನಿಗಳಿಗೆ ಗಾಬರಿಯಿಂದ ತಾವು ತಂದಿದ್ದ ನೀರಿನ ಕೊಡನ ಕೆಳಗೆ ಬೀಳಿಸ್ಬಿಡ್ತಾರೆ. ಮಂಡಿಯೂರಿ ಭಗವಂತನಲ್ಲಿ ಪರಿಪರಿಯಾಗಿ ಕ್ಷಮೆ ಕೇಳ್ತಾರೆ. ನಾನು ಏನ್ ತಪ್ಪು ಮಾಡಿದೀನಪ್ಪ ಭಗವಂತ, ದಯವಿಟ್ಟು ಗರ್ಭಗುಡಿ ಬಾಗಿಲನ್ನ ತೆಗಿ, ನಿನ್ನ ದರ್ಶನ ಮಾಡು, ನಿನ್ನ ಸೇವೆ ಕೈಂಕರ್ಯ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಪರಿಪರಿಯಾಗಿ ಕೇಳ್ತಾರೆ. ಏನು ಉಪಯೋಗ ಆಗೋಲ್ಲ. ರಾತ್ರಿ ಅವರು ಮಲಗಿದ್ದಾಗ ಕನಸಲ್ಲಿ ರಂಗನಾಥ ಬಂದು ಬೆಳಿಗ್ಗೆ ಅವ್ರು ಮಾಡಿದಂತಹ ಅಪಚಾರಕ್ಕೆ ಪ್ರತಿಫಲವಾಗಿ ಆ ವ್ಯಕ್ತಿಯನ್ನ ಲೋಕಸಾರಂಗ ಮುನಿಗಳು ತಮ್ಮ ತೋಳಗಳ ಮೇಲೆ ಕೂರಿಸ್ಕೊಂಡು ನನ್ನ ಸನ್ನಿಧಿಗೆ ಕರ್ಕೊಂಡು ಬರಬೇಕು ಅಂತ ಆಜ್ಞಾಪಿಸ್ತಾನೆ. ಅಕ್ರೂರರಿಗೆ ಕಂಸ ಕೃಷ್ಣನನ್ನ ಮಥುರೆ ಕರ್ಕೊಂಡ್ ಬಾ ಅಂತ ಅಂದಾಗ ಬೆಳಿಗ್ಗೆ ಅವರು ಆ ದಿನ ಹೊರಡೋವಾಗ ಅದ್ಯಮೇ ಸಫಲಂ ಜನ್ಮ ಸುಪ್ರಭಾತ ಚ ಮೇಳಿಚ ಅಂದ್ರೆ ಇಂದಿನ ದಿನ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಸೂರ್ಯೋದಯದ ದಿನ ಅಂತ ಹೇಗೆ ಅನ್ಸತ್ತೋ ಹಾಗೆ ಭಗವಂತನ ಮಾತಿನಿಂದ ಲೋಕಸಾರಂಗ ಮುನಿಗಳಿಗೆ ತಿರುಪ್ಪಾಣಾಳ್ವಾರನ್ನ ಕರೆದುಕೊಂಡು ಬರೋ ದಿನ ಭಾವನೆ ಉಂಟಾಯಿತು ಅಂತ ವ್ಯಾಖ್ಯಾನಕಾರರು ಉಪಮೆಯನ್ನ ಕೊಡ್ತಾರೆ. ಸರಿ, ಲೋಕಸಾರಂಗ ಮುನಿಗಳು ಕಾವೇರಿ ತೀರಕ್ಕೆ ಬಂದು ತಮ್ಮ ನಿತ್ಯಾನುಷ್ಠಾನಗಳನ್ನೆಲ್ಲ ಮುಗಿಸಿ ಅಲ್ಲಿ ತಿರುಪ್ಪಾಣಾಳ್ವಾರ್ ಇದಾರ ಅಂತ ಸುತ್ತಲೂ ಕಣ್ಣಾಡ್ಸಿ ನೋಡ್ತಾರೆ. ಯಾರು ಇಲ್ಲ. ಬಿಸಿಲಿನ ಪ್ರಖರತೆ ಜಾಸ್ತಿ ಆಗ್ತಾ ಇದ್ದಂಗೆ ದೂರದಲ್ಲಿ ಒಂದು ಕಲ್ಲಿನ ಬಂಡೆ ಮೇಲೆ ಯಾರೋ ಕೂತಿರೋ ತರ ಅವ್ರಿಗೆ ಕಾಣಿಸತ್ತೆ. ಅವರು ಆ ಕಲ್ಲಿನ ಬಂಡೆ ಮೇಲಿರುವಂತಹ ಆಕಾರದ ಕೈಯಲ್ಲಿ ಇರೋ ವಾದ್ಯನ ನೋಡಿದ ತಕ್ಷಣನೇ ಲೋಕಸಾರಂಗ ಮುನಿಗಳಿಗೆ ಗೊತ್ತಾಗಿ ಹೋಗ್ಬಿಡತ್ತೆ ಇವರು ತಿರುಪ್ಪಾಣಾಳ್ವಾರ್ರೆ ಅಂತ. ಅತ್ಯಾನಂದದಿಂದ ಅವರಿದ್ ಕಡೆಗೆ ಓಡ್ತಾರೆ. ಆದ್ರೆ ಇದನ್ನ ನೋಡಿದಂತಹ ತಿರುಪ್ಪಾಣಾಳ್ವಾರು
ಓಹೋ, ತಾವು ಮತ್ತೆ ಏನೋ ಅಪಚಾರ ಮಾಡ್ಬಿಟ್ಟಿದೀನಿ, ಹಾಗಾಗಿ ನನ್ನನ್ನ ಹುಡುಕೊಂಡು ಲೋಕಸಾರಂಗ ಮುನಿಗಳು ಬರ್ತಾ ಇದ್ದಾರೆ ಅಂತ ಅನ್ಕೊಂಡು ಅಲ್ಲಿಂದ ಮತ್ತೆ ಹೊರಡೋದಕ್ ಶುರು ಮಾಡ್ಬಿಡ್ತಾರೆ. ಆದ್ರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನ ಆಜ್ಞೆಯನ್ನ ಪಾಲಿಸಲೇಬೇಕು ಅನ್ನೋ ಒಂದು ಉತ್ಸುಕತೆಯಲ್ಲಿ ಬರ್ತಾ ಇರುವಂತಹ ಲೋಕಸಾರಂಗ ಮುನಿಗಳು ಎಷ್ಟು ಜೋರಾಗಿ ಓಡ್ ಬರ್ತಾರೆ ಅಂದ್ರೆ, ಅವ್ರು ಹೊರಡೋದಕ್ಕೂ ಮುಂಚೆನೆ ಬಂದು ತಿರುಪ್ಪಾಣಾಳ್ವಾರ ಕಾಲುಗಳನ್ನ ಬಿಗ್ಯಾಗಿ ಹಿಡ್ಕೊಂಡ್ ಬಿಡ್ತಾರೆ. ಆಗ ಲೋಕಸಾರಂಗ ಮುನಿಗಳು ಅಲ್ಲಿಂದ ಕದಲೋದಕ್ಕಾಗೋದಿಲ್ಲ, ತಿರುಪ್ಪಾಣಾಳ್ವಾರು ಅಲ್ಲಿಂದ ಕದಲೋದಕ್ಕಾಗೋದಿಲ್ಲ. ಲೋಕಸಾರಂಗ ಮುನಿಗಳು ಕೇಳ್ತಾರೆ, ಈ ತರ ಭಗವಂತ ನನಗೆ ಆಜ್ಞಾಪಿಸಿದ್ದಾನೆ, ನೀವು ಶ್ರೀರಂಗಕ್ಕೆ ಬರಬೇಕು ಅಂತ. ಸುದೂರಮಪಿ ಗಂತವ್ಯಂ ಯತ್ರ ಭಾಗವತ ಸ್ಥಿತಾಹ, ಅಂದ್ರೆ ಭಾಗವತೋತ್ತಮರು ಎಷ್ಟೇ ದೂರ ಇದ್ರೂ ನಾವು ಅವರನ್ನ ಹೋಗಿ ನಮಸ್ಕರಿಸ್ಬೇಕು ಅನ್ನೋದು ಈ ಒಂದು ಸಂದರ್ಭದ ನಿದರ್ಶನ ಆಗಿದೆ. ಆಗ ಪಾಣಾಳ್ವಾರು ಹೇಳ್ತಾರೆ, ಇಲ್ಲ ಇಲ್ಲ, ನನ್ನ ವರ್ಣಾಶ್ರಮಕ್ಕೆ ವಿರುದ್ಧವಾಗಿ ನಾನು ಶ್ರೀರಂಗದಲ್ಲಿ ಕಾಲಿಡೋದಕ್ಕೆ ನನಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಲೋಕಸಾರಂಗ ಮುನಿಗಳು, ಹೌದು, ನೀವ್ ಹೇಳಿದ್ದೆ ಸರಿ, ಅದಕ್ಕೆ ನಾನು ನಿಮ್ಮನ್ನ ನನ್ನ ತೋಳಗಳ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನಾಮತ್ತಾಗಿ ತಿರುಪ್ಪಾಣಾಳ್ವಾರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಶ್ರೀರಂಗನಾಥನ ಸನ್ನಿಧಿ ಕಡೆಗೆ ಹೊರಡ್ತಾರೆ. ಪರಮಪದನಾಥ ಅವನ ವಾಸಸ್ಥಳದಲ್ಲಿ ಹೇಗೆ ಉಭಯನಾಚಿಯರ್ ಜೊತೆಗೆ ನಿತ್ಯ ಸೂರಿಗಳ ಜೊತೆಗೆ ಭವ್ಯವಾಗಿ ಅಲಂಕರಿಸಲ್ಪಟ್ಟಂತಹ ಒಂದು ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಖಚಿತವಾದಂತಹ ಒಂದು ಸಿಂಹಾಸನದ ಮೇಲೆ, ಅದರ ಮೇಲೆ ಆದಿಶೇಷನ ಮೇಲೆ ಕೂತಿದಾನೋ, ಹಾಗೆ ಇಲ್ಲಿ ಶ್ರೀರಂಗದಲ್ಲಿ ರಂಗನಾಥ ಅವತಾರ ಮಾಡಿದ್ದಾನೆ. ಪರಮಪದದಲ್ಲಿ ಭಗವಂತ ಮುಕ್ತಾತ್ಮರು ಬಂದಾಗ ವಾಹಕರು ಹೇಗೆ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೋ, ಹಾಗೆ ಇಲ್ಲಿ ಭೂಲೋಕದ ವೈಕುಂಠವಾದ ಶ್ರೀರಂಗದಲ್ಲಿ ರಂಗನಾಥನ ದೇವಸ್ಥಾನದ ಕಡೆಗೆ ತಿರುಪ್ಪಾಣಾಳ್ವಾರನ್ನ ಹೆಗಲ ಮೇಲೆ ಹೊತ್ಕೊಂಡು ಲೋಕಸಾರಂಗ ಮುನಿಗಳು ಆನಂದದಿಂದ ಬರ್ತಾ ಇದ್ದಾರೆ ಅನ್ನೋದು ಪೂರ್ವಾಚಾರ್ಯರ ವ್ಯಾಖ್ಯಾನ ಆಗಿದೆ. ಆಚಾರ್ಯ ಹೃದಯಂನಲ್ಲಿ ಮಣವಾಳ ಪೆರುಮಾಳ್ರು 85ನೇ ಚೂರ್ಣಿಕೆಯಲ್ಲಿ ಇದನ್ನೇ ಹೇಳ್ತಾರೆ. புஷ்பம் தியாக போக மண்டபங்களில் வழிப்பூவும் மாலவட்டமும் வீடையும் கையுமானந்தரங்கரை முடிமண்ணவனும் வைதிகோத்தமரும் மகாமுனியும் ಅನುವರ್ತಿತ ಕ್ರಮಮುಂ. ಇದರಂತೆ ಬ್ರಾಹ್ಮಣೋತ್ತಮರಾದ ಲೋಕಸಾರಂಗ ಮುನಿಗಳು ತಿರುಪ್ಪಾಣಾಳ್ವಾರರನ್ನ ಶ್ರೀರಂಗನಾಥನ ಹತ್ರ ಕರ್ಕೊಂಡು ಹೋದ್ರು. ಇದು ಶ್ರೀ ವೈಷ್ಣವ ಭಕ್ತಿಯ ಮಹಿಮೆ ಅಂತ ಹೇಳ್ತಾರೆ. ಇಂತಹ ತಿರುಪ್ಪಾಣಾಳ್ವಾರರ ಮಹಿಮೆಯ ಬಗ್ಗೆ ಉಪದೇಶ ರತ್ನಮಾಲೆಯ 10ನೇ ಶ್ಲೋಕದಲ್ಲಿ ಮಾಮುನಿಗಳು ಹೇಳ್ತಾರೆ. கார்த்திகையில் ரோஹிணி நாள் காண்மின் நின்ற காசி நீர் வாய்த்த புகழ் பாடர் வந்துதிப்பார் ஆத்தியர்கள் அன்புடனே தானமலனாதி பிரான் கற்பதர் பின் நன்குடனே ಕೊಂಡಾಡುಂ ನಾಳ್. ಸರಿ, ಪಾಣಾಳ್ವಾರನ್ನ ಸಾರಂಗ ಮುನಿಗಳು ರಂಗನಾಥನ ಸನ್ನಿಧಿ ಹೊರಗಡೆ ಕರ್ಕೊಂಡ್ ಬಂದು ತೋಳಿನಿಂದ ಇಳಿಸಿದ್ರು. ಆಗ ಆಳ್ವಾರರಿಗೆ ಮೊದ್ಲು ಕಂಡಿದ್ದೇ ಭಗವಂತನ ತಿರುವಡಿ ಪಾದ ಕಮಲಗಳು, ಸುಕೋಮಲವಾದ ಚರಣ ಕಮಲಗಳನ್ನ ತಾಯಾರ್ ಮಹಾಲಕ್ಷ್ಮಿ ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಿರೋದ್ರಿಂದಾನೇ ಅದರ ಬಣ್ಣ ಕೆಂದಾವರೆಯ ಹಾಗಾಗಿದೆ ಅನ್ನೋದು ವ್ಯಾಖ್ಯಾನ. ಅಂದ್ರೆ ಮಹಾಲಕ್ಷ್ಮಿಯ ಕಣ್ಣುಗಳು ಯಾಕೆ ಕೆಂದಾವರೆ ತರ ಹೊಳಿತಾ ಇದೆ ಅಂದ್ರೆ, ಅವಳು ಸದಾಕಾಲ ಭಗವಂತನ ಚರಣಕಮಲಗಳನ್ನ ದರ್ಶಿಸ್ತಾನೆ ಇರ್ತಾಳೆ, ಹಾಗಾಗಿ ಅನ್ನೋದು ಇದರ ಅರ್ಥ ಆಗಿದೆ.
ಇದನ್ನ ಮೊದಲನೇ ಶ್ಲೋಕದಲ್ಲಿ ಪಾಣಾಳ್ವಾರು ವಿವರಿಸ್ತಾರೆ ಚರಣ ಕಮಲಗಳನ್ನ. ಭಗವಂತ ಅಂದ್ರೇನೆ ಪೀತಾಂಬರ. ಇಂತಹ ಹಿರಣ್ಯ ಅಂದ್ರೆ ಬಂಗಾರದ ಬಣ್ಣದ ಬಟ್ಟೆಯನ್ನ ಕಣ್ಣುಗಳಿಂದ ನೋಡಿದಕ್ಕೆ ತಾನೆ ಮಹಾಲಕ್ಷ್ಮಿಗೆ ಭಗವಂತನಲ್ಲಿ ಪ್ರೇಮ ಶುರುವಾಯಿತು. ಇಂತಹ ಅನುಭವವನ್ನ ಆಳ್ವಾರು 2ನೇ ಪಾಶುರದಲ್ಲಿ ಹೇಳಿದ್ದಾರೆ. ಕಮಲನಾಭನ ಹೊಕ್ಕಳು ಒಂದು ನೀರಿನ ಸುಳಿ ರೀತಿ ಎಲ್ಲರಿಗೂ ಸಮಾನವಾಗಿ ಬ್ರಹ್ಮನನ್ನು ಸೇರಿಸಿ ಈ ಭೂಮಂಡಲಕ್ಕೆ ಆಶ್ರಯ ತಾಣ ಆಗಿದೆ ಅಂತ 3ನೇ ಶ್ಲೋಕದಲ್ಲಿ ಆಳ್ವಾರು ವಿವರಿಸ್ತಾರೆ. 4ನೇ ಶ್ಲೋಕದಲ್ಲಿ ಭಗವಂತನ ಹೊಟ್ಟೆ ಭಾಗದ ಬಗ್ಗೆ ಹೇಳಿ ಯಶೋದೆ ಕಟ್ಟಿದ ದಾರದಿಂದ ಉಂಟಾದಂತಹ ಗುರುತನ್ನ ಆಳ್ವಾರು ಅಲ್ಲಿ ಕಾಣ್ತಾರೆ. ಇನ್ನು ವಕ್ಷಸ್ಥಲ ಅದೇ ತನಗೆ ಆಶ್ರಯ ಸ್ಥಾನ ಅನ್ನೋದು ಆಳ್ವಾರರ ಭಾವನೆ. ಅದನ್ನೇ 5ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವಂತನ ರಕ್ಷಕತ್ವ ಭಾವ ಅಂದ್ರೆ ಸಕಲ ಚರಾಚರಗಳನ್ನ ತನ್ನಲ್ಲಿ ನುಂಗಿಕೊಂಡಂತಹ ಆ ಸುಂದರ ಕತ್ತು, ಅದನ್ನ 6ನೇ ಪಾಶುರದಲ್ಲಿ ಸುಂದರವಾಗಿ ವಿವರಿಸ್ತಾರೆ. ಅಹಂ ಸ್ಮರಾಮಿ ಮದ್ಭಕ್ತಂ ಅಂತ ಭಗವಂತ ತನ್ನ ಕೆಂದಾವರೆಯಂತಹ ತುಟಿಗಳಿಂದ ಬಾಯಿಯಿಂದ ಹೇಳಿದ್ರೆ ಸಾಕು ಜೀವಾತ್ಮರಿಗೆ ಎಲ್ಲ ನೋವುಗಳಿಂದ ಮುಕ್ತಿ ಸಿಗತ್ತೆ. ಇಂತಹ ತುಟಿಗಳನ್ನ ಆಳ್ವಾರು 7ನೇ ಶ್ಲೋಕದಲ್ಲಿ ಹೊಗಳಿದ್ದಾರೆ. ಇನ್ನು 8ನೇ ಶ್ಲೋಕದಲ್ಲಿ ಭಗವಂತ ಕಮಲ ಚರಣ, ಕಮಲನಾಭ, ಕಮಲವದನ ಇಂತಹ ಕಮಲದ ವಿಶೇಷಣವನ್ನ ಅವನ ಕುರಿತಾಗಿ ಎಲ್ಲ ಅವಯವಗಳಿಗೆ ಅನ್ವಯಿಸಿದ್ರೂ ಸಹ ಕಟಾಕ್ಷ ಅಂತ ಬಂದಾಗ ಅದು ಕಮಲ ನಯನ, ಪರಿಪೂರ್ಣ ವಾತ್ಸಲ್ಯಮಯವಾದಂತಹ ಕಣ್ಣುಗಳೇ ಆಗಿರತ್ತೆ ಭಗವಂತಂದು. ಯಾವುದೇ ಅವತಾರದಲ್ಲೂ ಅವನು ಕಮಲಲೋಚನನೇ ಅಂತ ಈ ಶ್ಲೋಕದಲ್ಲಿ ಆಳ್ವಾರು ತಿಳಿಸ್ತಾರೆ. ಭಗವಂತನ ಎಲ್ಲ ಅವಯವಗಳನ್ನ ಉಪಮೆಗಳಿಂದ ಹೊಗಳಿದ ಮೇಲೆ ಆಳ್ವಾರು ಸಂದರ್ಶಿಸೋದು ಭಗವಂತನ ತಿರುಮೇನಿ ಮುಖಾರವಿಂದ. ಅದನ್ನ ನೋಡಿದ ಮೇಲೆ ಜೀವಾತ್ಮನಿಗೆ ಬೇರೆ ಏನಾದ್ರೂ ಉಳಿದಿದೆಯಾ ಜೀವನದಲ್ಲಿ ಅಂತ ಅನ್ನೋದಾದ್ರೆ ಆಳ್ವಾರು 9 ಶ್ಲೋಕಗಳನ್ನ ಹಾಡಿದ್ದು ಸನ್ನಿಧಿಯ ಹೊರಗಿಂದ ಒಳಗಡೆ ಬರವಾಗ, ಒಳಗೆ ಬಂದಾಗ ಕಂಡಿದ್ದು ಈ ಮುಖಾರವಿಂದ ಮಾತ್ರ. ಆಗ ಅವರು 10ನೇ ಶ್ಲೋಕ ಹಾಡಿ ಮುಗಿದ ಮೇಲೆ ಭಗವಂತ ಅವರನ್ನ ತನ್ನಲ್ಲಿ ಐಕ್ಯವಾಗಿಸ್ಬಿಡ್ತಾನೆ. ಈ 10 ಶ್ಲೋಕಗಳೇ ತಿರುಪಾಣಾಳ್ವಾರರಿಂದ ರಚಿತವಾಗಿ ಹಾಡಲ್ಪಟ್ಟಂತಹ ಅಮಲನಾದಿಪಿರಾನ್ ಅನ್ನುವಂತಹ ದಿವ್ಯ ಪ್ರಬಂಧ ಪಾಶುರಗಳು. ಕೊಂಡಲ್ ವಣ್ಣನೈ கொண்டல் வண்ணனை கோவலனாய் வெண்ணை உண்டவாயம் கொண்டல் வண்ணனை கோவலனாய் வெண்ணை உண்டவாயம் என்னுள்ளம் கவர்ந்தானை அண்டர் கோணணியரங்கன் அண்டர் கோணணியரங்கன் அண்டர் கோணணியரங்கன் என்ன மூதினை கண்ட கண்கள் மற்றொன்றினை காணாவே அண்டர் கோணணியரங்கன் என்ன மூதினை கண்ட கண்கள் மற்றொன்றினை ಕಾಣಾವೆ. ಯಾಕೆ ತಿರುಪ್ಪಾನಾಳ್ವಾರರು ರಂಗನಾಥನನ್ನ ಬಿಟ್ಟು ಬೇರೆ ಯಾವ ಅವತಾರ ವಿಶೇಷದ ಬಗ್ಗೆನೂ ಬರೆದಿಲ್ಲ ಅಂದ್ರೆ ನಾಯನಾರ್ ವ್ಯಾಖ್ಯಾನಿಸ್ತಾರೆ,
இவர் பக்கல் ಔದಾರ್ಯಂ இல்லை என்று போகவೋ, ಬೇರೆ ಕ್ಷೇತ್ರಗಳಲ್ಲೋ ಅವತಾರಗಳಲ್ಲೋ ಇಷ್ಟು ಔದಾರ್ಯ ಇಲ್ಲ ಅಂತ ಅಲ್ಲ. ಕರಿಮೋಡ ಹೇಗೆ ಎಲ್ಲ ಕಡೆಗಳಲ್ಲೂ ಭೇದ ಭಾವ ಇಲ್ಲದೆ ಮಳೆ ಸುರಿಸುತ್ತೋ ಹಾಗೆ ಭಗವಂತ ಶ್ರೀರಂಗನಾಥ ಕೊಂಡಲ್ವಣ್ಣನ್. ಸೌಶೀಲ್ಯ ಇಲ್ಲ ಬೇರೆ ಅವತಾರ ವಿಶೇಷಗಳಲ್ಲಿ ಅಂತನ ಇಲ್ಲ. ಅವನು ಕೃಷ್ಣಾವತಾರದಲ್ಲಿ ಗೋಪಾಲಕನಾಗಿ ಎಲ್ಲರ ಜೊತೆ ಬೆರೆತನಲ್ಲ, ಇನ್ನೇನ್ ಸಾಕ್ಷಿ ಬೇಕು ಅಂತ ಈ ಶ್ಲೋಕದಲ್ಲಿ ಕೇಳ್ತಾರೆ. ಇಂತಹ ನಿರ್ಮೋಹಿಯಾದ ತಿರುಪ್ಪಾಣಾಳ್ವಾರರ ಬಗ್ಗೆ ಪಿಳ್ಳೈ ಲೋಕಂಜಿಯರ್ ವ್ಯಾಖ್ಯಾನಿಸ್ತಾರೆ. ಭಗವಂತ ಕೃಷ್ಣನಾಗಿ ಅವನ ಶ್ರೀವತ್ಸ ಚಿಹ್ನೆಯ ಅಂಶರಾದ ತಿರುಪ್ಪಾಣಾಳ್ವಾರರು ರೋಹಿಣಿ ನಕ್ಷತ್ರ ದಿನಾನೇ ಹುಟ್ಟಿರೋದ್ರಿಂದ ಆ ನಕ್ಷತ್ರವನ್ನ ನಾವು ಕೊಂಡಾಡಬೇಕು. ಭಗವಂತನೂ ರೋಹಿಣಿ ನಕ್ಷತ್ರ, ತಿರುಪ್ಪಾಣಾಳ್ವಾರರು ರೋಹಿಣಿ ನಕ್ಷತ್ರ, ಆದ್ರಿಂದ ಆ ರೋಹಿಣಿ ನಕ್ಷತ್ರದ ಮಹಿಮೆ ಹೆಚ್ಚಾಯ್ತು ಅಂತ ಅವ್ರು ಹೇಳ್ತಾರೆ. ಪರಮಪದದಲ್ಲಿ ಮುಕ್ತರು ಸದಾ ಸಾಮಗಾನ ಮಾಡೋ ರೀತಿಯಲ್ಲಿ ಆಳ್ವಾರರು ಸದಾ ಶ್ರೀರಂಗನಾಥನ ನಾಮವನ್ನೇ ಸ್ಮರಣೆ ಮಾಡ್ತಿದ್ರು, ಹಾಡ್ತಿದ್ರು. ಅಲ್ಲದೆ ಮೂರು ಶ್ಲೋಕಗಳಿಗೆ ತಕ್ಕಂತೆ ಪ್ರಣವ ದ್ವಯ ತಿರುಮಂತ್ರಗಳ ಅರ್ಥವನ್ನ ಪೂರ್ವಾಚಾರ್ಯ ವ್ಯಾಖ್ಯಾನಕಾರರು ಇದರಲ್ಲಿ ಅನ್ವಯ ಮಾಡಿದ್ದಾರೆ. ಪೆರಿಯವಾಚಾನ್ ಪಿಳ್ಳೆ ಈ ಪ್ರಬಂಧದ ವಕ್ತೃ ಅಂದ್ರೆ ತಿರುಪ್ಪಾಣಾಳ್ವಾರರು. ಈ ಪ್ರಬಂಧ ಅಮಲನಾದಿಪಿರಾನ್ ಈ 10 ಶ್ಲೋಕಗಳ ವಿಷಯ ವಸ್ತುವಾದಂತಹ ರಂಗನಾಥನ ಮಹಿಮೆಯನ್ನ ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಆಳ್ವಾರರು ತನ್ನನ್ನ ಚಾತುರ್ವರ್ಣದ ಹೊರಗೆ ಅಂತ ಅಂದ್ಕೊಂಡು ಶ್ರೀರಂಗಕ್ಕೆ ಬರ್ದೇ ಇದ್ರೆ ಭಗವಂತ ಅವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ನಿವಾಸಕ್ಕೆ, ತನ್ನ ಸನ್ನಿಧಿಗೆ ಉತ್ಸವದ ರೀತಿ ಹೆಗಲ್ ಮೇಲೆ ಕೂರಿಸ್ಕೊಂಡು ಕರೆಸ್ಕೊಂಡ. ಇನ್ನು 1000 ಶ್ಲೋಕಗಳಿರುವ ಬೇರೆ ಪ್ರಬಂಧಗಳಿವೆಯಲ್ಲ, ಇದೇನ್ ಬರೀ 10 ಇದೆಯಲ್ಲ ಅಂದ್ರೆ ಇಲ್ಲಿ ವಿಷಯಾಂತರಾನೇ ಇಲ್ಲ. ರಂಗನಾಥನೇ ವಿಷಯ ವಸ್ತು ಎರಡೂ ಆಗಿದ್ದಾನೆ. ಇಂತಹ ರಂಗನಾಥ ಯಾರು ಅಂದ್ರೆ ಪರ ವ್ಯೂಹ ವಿಭವ ಅಂತರ್ಯಾಮಿ ಅಂತ ಹುಡುಕಿ ಕಷ್ಟಪಟ್ಕೊಂಡು ನಾವು ಜೀವಾತ್ಮರು ಅಲಿಬೇಕಾಗಿಲ್ಲ. ಸುಲಭವಾಗಿ ಕಣ್ಣೆದರಿಗೆ ಸಂಸಾರಿಗಳಿಗೆ ದರ್ಶನ ಕೊಡ್ತಿದ್ದಾನೆ. ಇದು ಅವನ ಮೂಲ ಕ್ಷೇತ್ರ ಅಂತ ನಾವು ಪರಿಗಣಿಸಿ ಮಿಕ್ಕ ಎಲ್ಲ ಕ್ಷೇತ್ರಗಳನ್ನ ಅವನ ಸುತ್ತಲೂ ಇರುವಂತಹ ಒಂದು ಉದ್ಯಾನವನದಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳು ಅಂತ ನಾವು ಪರಿಗಣಿಸಬಹುದು ಅನ್ನೋದು ವ್ಯಾಖ್ಯಾನ ಆಗಿದೆ. ವೇದಾಂತಾಚಾರ್ಯರು ಅಮಲನಾದಿಪಿರಾನ್ ಗ್ರಂಥಕ್ಕೆ ಮುನಿವಾಹನ ಭೋಗಂ ಅನ್ನುವ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಅದರಲ್ಲಿ ತಿರುಪ್ಪಾಣಾಳ್ವಾರರು ರಂಗನಾಥನ 15 ಗುಣಗಳನ್ನ ತಿಳಿಸಿರೋದಾಗಿ ಸ್ವಾಮಿ ದೇಶಿಕರು ಹೇಳ್ತಾರೆ. ಅದು ಯಾವುದಪ್ಪ ಅಂದ್ರೆ ಮೋಕ್ಷ ಪ್ರದಾನ, ಜಗತ್ಕಾರಣ, ಶರಣ್ಯತ್ವ, ಉಪಕಾರತ್ವ, ಕೃಪಾಕಾಷ್ಠೆ, ಸ್ವಾತಂತ್ರ್ಯ ಕಾಷ್ಠೆ, ನಿರ್ದೋಷತ್ವ, ಸ್ವಾಮಿತ್ವ, ಸೌಲಭ್ಯ, ಸೌಶೀಲ್ಯ, ವಾತ್ಸಲ್ಯ, ಪ್ರಾಪ್ಯತ್ವ, ಆಶ್ರಿತ, ಪಕ್ಷಪಾತಿತ್ವ, ಭೋಗ್ಯತ್ವ, ಸ್ವಭಾವ ಭೋಗ್ಯತ್ವ ಅಂತ ಹೇಳಿ ಕಡೆನಲ್ಲಿ ಹೇಳ್ತಾರೆ, ஆழ்வாராதி மறையன ஓங்கும் மரங்கத்துள்ளே அருளாரும் கடலை ಕಂಡವನ್ ಎನ್ ಪಾಣನ್ ಅಂತ. ಇಂತಹ ತಿರುಪ್ಪಾಣಾಳ್ವಾರರ ತಿರುನಕ್ಷತ್ರವಾದಂತಹ ಇಂದು ನಾವೆಲ್ಲ ವಿಷ್ಣು ದೀಪವನ್ನ ಆಚರಿಸ್ತಾ ಇದ್ದೀವಿ. ಇದೇ ಸ್ವಾಮಿ ವೇದಾಂತ ದೇಶಿಕರ ಫಲಶ್ರುತಿಯನ್ನ ನಾವು ಹಾಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನ ಮಾಡೋಣ. ಮುನಿವಾಹನ ಭೋಗೋಯಂ ಮುಕ್ತೈಶ್ವರ್ಯ ರಸೋಪಮಃ ಕೃಪಯಾ ರಂಗನಾಥಸ್ಯ ಕೃತಾರ್ಥಾಯ ತುನಃ ಸದಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ
जय